ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮನೀಸ್ ವರ್ಲ್ಡ್. ಸಬ್ಸ್ಕ್ರೈಬ್, ಕಮೆಂಟ್, ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವತ್ತು ಸಂಡೇ ಆಗಿರೋದ್ರಿಂದ ನನ್ನ ಕಡೆಯಿಂದ ಇವತ್ತು ನಾನ್ ವೆಜ್ ಲವರ್ಸ್ಗೋಸ್ಕರ ಒಂದು ಬ್ಯೂಟಿಫುಲ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇವತ್ತು ನಾನು ಚಿಕನ್ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಜಸ್ಟ್ 7 to 8 ಐಟಮ್ಸಿಂದ ನಾವು ತುಂಬ ಟೇಸ್ಟಿಯಾಗಿರೋ ಅಂಥ ಚಿಕನ್ ಗ್ರೇವಿನ ಮಾಡ್ಬೋದು. ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಬನ್ನಿ. ಪುದೀನ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಗಸಗಸೆ, ಮೆಣಸು, ಈರುಳ್ಳಿ, ಕೊತ್ತಂಬರಿ, ನಿಂಬೆಹಣ್ಣು, ಕರಿಬೇವು, ಹಸಿಮೆಣಸಿನ್ಕಾಯಿ. ಬನ್ನಿ ರುಬ್ಕೊಂಬರುವ. ಅದಕ್ಕೊಂದು 1/2 ಗ್ಲಾಸ್ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ಗ್ರೇವಿದು. ಗ್ರೇವಿ ಕಲರು ಗ್ರೀನ್ ಇರಬೇಕು. ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಿ, ಆ ಥರ ಗ್ರೀನ್ ಇದ್ದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಗ್ರೇವಿದು. ಫುಲ್ ನುಣ್ಣಗೆ ರುಬ್ಕೊಳ್ಳಿ. ಈ ಥರ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕು. ಒಂದು ಬಾಣಲಿಗೆ ಒಂದು 4 ಸ್ಪೂನ್ ಆಯಿಲ್ ಹಾಕ್ಕೊಂಡು, ಟೇಬಲ್ ಸ್ಪೂನು ಅದಕ್ಕೆ ಈರುಳ್ಳಿ ಹಾಕಿ, ಒಂದು ಹಚ್ಕೊಂಡು ಇಟ್ಕೊಂಡಿರಿ. 1 ಈರುಳ್ಳಿ ಹಾಕ್ಕೊಳ್ಳಿ ಸಾಕು. ಒಂದು 3 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಆಮೇಲೆ ಕರಿಬೇವು ಹಾಕಿ ಸ್ವಲ್ಪ. ಇದು ಸುಮ್ಮನೆ ಫ್ಲೇವರ್ಗೋಸ್ಕರ ಹಾಕಿ ಸ್ವಲ್ಪ ಡೀಪ್ ಫ್ರೈ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ನೆಕ್ಸ್ಟ್ ಸ್ವಲ್ಪ ಅರಿಶಿನ ಹಾಕಿ, ಒಂದು 1/4 ಚಮಚ ಅಷ್ಟು ಹಾಕ್ಕೊಳ್ಳಿ ಸಾಕು. ಈಗ ನಾನು 1.5 kg ಅಷ್ಟು ಚಿಕನ್ನ ತೊಳೆದಿಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅರಿಶಿನ ಹಾಕಿರೋದ್ರಿಂದ ಅರಿಶಿನದಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಕ್ವಾಲಿಟಿ ಇರುತ್ತೆ. ಅದರಿಂದ ಏನಾದರೂ ಮೈಕ್ರೋ ಆರ್ಗನಿಸಮ್ ಅಥವಾ ಬ್ಯಾಕ್ಟೀರಿಯಾ ಏನಾದರೂ ಪ್ರೆಸೆಂಟ್ ಇದ್ದರೆ ಕಿಲ್ ಆಗುತ್ತೆ. ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಯಾವುದೇ ಕಾರಣಕ್ಕೂ ನಾನ್ ವೆಜ್ ಕುಕ್ ಮಾಡುವಾಗ ಅರಿಶಿನ ಸ್ಕಿಪ್ ಮಾಡಬೇಡಿ. ನೆಕ್ಸ್ಟ್ ರುಬ್ಬಿರೋಂಥ ಗ್ರೇವಿನ ಹಾಕ್ಕೊಳ್ಳಿ. ಗ್ರೇವಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಆಮೇಲೆ ಒಂದು 2 ಸ್ಪೂನು ಖಾರದ ಪುಡಿ ಹಾಕ್ಕೊಳ್ಳಿ. ಜಾಸ್ತಿ ಖಾರದ ಪುಡಿ ಆಗಲಿ ಮಸಾಲೆ ಐಟಮ್ಸ್ ಆಗಲಿ ಮನೇಲಿ ಮಾಡಿರೋ ಅಂಥದ್ದನ್ನ ಪ್ರಿಫರ್ ಮಾಡಿ. ಅಂಗಡಿಯಲ್ಲೆಲ್ಲ ತಂದು ಹಾಕೋದು ಆರ್ಟಿಫಿಷಿಯಲ್ ಕಲರ್ ಇರುತ್ತೆ, ಚೆನ್ನಾಗಿರಲ್ಲ. ಮನೆಯಲ್ಲೇ ಮಾಡಿರೋ ಅಂಥದ್ದೇ ಪ್ರಿಫರ್ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಮ್ಮ ಮನೇಲಿ ಖಾರ ಸ್ವಲ್ಪ ಜಾಸ್ತಿನೇ ತಿಂತಾರೆ, ಹಾಗಾಗಿ ಸ್ವಲ್ಪ ಖಾರ ಜಾಸ್ತಿ ಹಾಕಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. 1.5 ಸ್ಪೂನಷ್ಟು ಹಾಕ್ಕೊಳ್ಳಿ ಖಾರದ ಪುಡಿ. ಇಟ್ಸ್ ಎನಫ್. ನೆಕ್ಸ್ಟ್ ಈ ಕನ್ಸಿಸ್ಟೆನ್ಸಿಯಲ್ಲಿ ಅದು ಬೇಯಬೇಕು. ನೋಡಿ ಅದು ಗ್ರೀನ್ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೆಕ್ಸ್ಟು ಮನೇಲಿ ಮಾಡಿರೋಂಥ ಸಾಂಬಾರು ಪುಡಿ ಯೂಸ್ ಮಾಡಿ 1.5 ಸ್ಪೂನಷ್ಟು ಹಾಕ್ಕೊಳ್ಳಿ. ಆಲ್ಮೋಸ್ಟ್ ರೆಡಿ ಆಯಿತು ಚಿಕನ್ನು. ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದು 1/2 ಗ್ಲಾಸ್ ನೀರು ಹಾಕ್ಕೊಳ್ಳಿ. ಗ್ರೇವಿ ನೋಡಿ ಎಷ್ಟೊಂದಾಗಿದೆ. ಹಾಕಿರೋದ್ರಿಂದ ಗ್ರೇವಿ ಬಂದಿದೆ. ನೀವು ಹಂಗೆ ಹಾಕಿದ್ರೆ ಇಷ್ಟು ಗ್ರೇವಿ ಆಗೋಲ್ಲ. ನನಗೆ ರೈಸ್ಗೆಲ್ಲ ಬೇಕಾ, ಅದಕ್ಕೋಸ್ಕರ ನಾನು ರುಬ್ಬಿಟ್ಟು ಹಾಕಿದ್ದೆ. ಒಂದು 5 ಮಿನಿಟ್ಸ್ ಐ ಫ್ಲೇಮಲ್ಲಿ ಬೇಯಿಸಿ ಅದನ್ನು. ಒಂದು 5 ಮಿನಿಟ್ಸ್ ಬಿಟ್ಬಿಟ್ಟು ಮತ್ತು ಒಂದು 1/2 ನಿಂಬೆಹಣ್ಣ ಹಿಂಡಿ. ನಾನು ಟೊಮೊಟೊ ಹಾಕಿಲ್ಲ, ಹಾಗಾಗಿ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ನಿಂಬೆಹಣ್ಣು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಒಂದು ಸ್ವಲ್ಪ ಕಟ್ ಮಾಡಿರೋಂಥ ಕೊತ್ತಂಬರಿ, ಪುದೀನ ಹಾಕ್ಕೊಳ್ಳಿ ಸಾಕು. ನಿಮ್ಮ ಗ್ರೇವಿ ರೆಡಿ ಆಯಿತು. ಇನ್ನೊಂದು 2 ಮಿನಿಟ್ಸ್ ಬಿಟ್ಟು ಅದನ್ನು ಓಪನ್ ಮಾಡಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ.
ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಈಗ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕುಕ್ಕಾಗಿದೆ ಅಂತ. ತುಂಬ ಹೊತ್ತು ಕೂಡ ಅದನ್ನು ಬೇಯಿಸೋಕ್ಕೆ ಹೋಗಬೇಡಿ, ರಬ್ಬರ್ ಥರ ಆಗೋಗುತ್ತೆ, ತಿನ್ನೋಕ್ಕಾಗಲ್ಲ. ನಿಮಗೆ ಗೊತ್ತಾಗುತ್ತೆ ಅದು ಯಾವಾಗ ಬೆಂದಿರುತ್ತೆ ಅಂತ. ಆ ಟೈಮಲ್ಲಿ ಅದನ್ನು ಆಫ್ ಮಾಡಿ. ಈಗ ರೆಡಿ ಇದೆ ನನ್ನ ಚಿಕನ್ ಗ್ರೇವಿ. ಒಂದು ಬೌಲಿಗೆ ನಾನು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಅದನ್ನು. ನೀವೇ ನೋಡ್ಬೋದು ಎಷ್ಟು ಗ್ರೇವಿ ಆಗಿದೆ ಅಂತ. ರುಬ್ಬಿಟ್ಟು ಮಾಡಿದ್ರೆ ಇಷ್ಟು ಗ್ರೇವಿ ಬರುತ್ತೆ. ನೀವು ಹಂಗೆ ಮಾಡ್ತೀನಿ ಅಂತ ಹೋದರೆ ಇಷ್ಟು ಗ್ರೇವಿ ಬರಲ್ಲ. ಬಿಲೀವ್ ಮಿ ಗಾಯ್ಸ್, ತುಂಬ ಟೇಸ್ಟಿಯಾಗಿರುತ್ತೆ. ಮಾಡ್ಕೊಂಡು ತಿನ್ನೋದನ್ನ ಮಾತ್ರ ಮರಿಬೇಡಿ. ಮತ್ತು ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ರೈಸಿಗೆ ಮಾತ್ರ ಮಸ್ತ್ ಇರುತ್ತೆ, ಟ್ರೈ ಮಾಡಿ. ಸಂಡೇ ಸ್ಪೆಷಲ್ ಇದು. ನೀವು ಸಂಡೇ ಹೊತ್ತು ಮಾಡ್ಕೊಂಡು ತಿನ್ನಿ. ಸಂಡೇ ಅಂತಲ್ಲ, ಯಾವತ್ತಾದರೂ ಮಾಡ್ಕೊಂಡು ತಿನ್ನಿ. ಟೇಸ್ಟ್ ಅಂತೂ ಮಸ್ತ್ ಇರುತ್ತೆ. ನಾನು ಬ್ಲಾಗ್ನ ಇವತ್ತು ಎಂಡ್ ಮಾಡ್ತಿದ್ದೀನಿ. ಬಾಯ್ ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ವಾಚ್ ಮಾಡಿದ್ದಕ್ಕೋಸ್ಕರ. ಬಾಯ್.